ಈ ಲಡಾಯಿ ಇದೆಯಲ್ಲ, ಇದು ಯಾಕೋ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದೊಂದು ಆದ ನಂತರ ಒಂದೊಂದು ತಂಡದಿಂದ ಈ ಜಗಳ ನಡೆಯುವಂಥದ್ದು ಕಾಣಿಸ್ತಾ ಇದೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಲ್ಲಿ ಕಥೆಗಳು. ಆ ಕಡೆಗೆ ಕುರ್ಚಿಗೋಸ್ಕರ ಒಬ್ಬರದ್ದು ನಡೀತಾ ಇದ್ರೆ, ಈ ಕಡೆಗೆ ಜಾತಿ ವಿಚಾರದಲ್ಲಿ ಒಬ್ಬರದ್ದು ನಡೀತಾ ಇದೆ. ಇದರ ಮಧ್ಯದಲ್ಲಿ ಬಡವ ಆಗ್ತಾ ಇರೋದು ಈ ರಾಜ್ಯದ ಜನ. ಯಾಕೆ ಅಂತಂದ್ರೆ ಏನೂ ಅಭಿವೃದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಡೆಗೆ ಜಾತಿನೂ ಎಟ್ಕಟ್ಟೋದು, ಇನ್ನೊಂದು ಕಡೆಗೆ ಕುರ್ಚಿ ವಿಚಾರದಲ್ಲಿರೋದು, ಇನ್ನೊಂದು ಕಡೆಗೆ ಸಂಪುಟದಲ್ಲಿ ಇನ್ನೊಬ್ಬರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತೇಳಿ ಅವ್ರದ್ದಿರೋದು. ಸೊ ಇದರ ಮಧ್ಯದಲ್ಲಿ ಜನ ಏನಾಗ್ತಾ ಇದ್ದಾರೆ ಕತೆ ಅನ್ನೋದನ್ನ ಯಾರು ಕೇಳಿಸ್ಕೊಳ್ಳೋದಿಲ್ಲ. ಮನೆಯಲ್ಲಿ ಮತ್ತೊಂದು ಜಟಾಪಟಿ ಈಗ ಆರಂಭವಾಗಿದೆ. ವೀರಶೈವ ಲಿಂಗಾಯತ ಸಚಿವರಲ್ಲಿ ಮತ್ತೊಮ್ಮೆ ಶುರುವಾಯ್ತಾ ಬಿರುಕು ಅನ್ನುವಂಥ ಪ್ರಶ್ನೆ ಎದ್ದೇಳ್ತಾ ಇದೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗಿನ ವಿಚಾರದಲ್ಲಿ ಅಸಮಾಧಾನ. ಈಶ್ವರ್ ಖಂಡ್ರೆ ವರ್ಸಸ್ ಎಂಬಿ ಪಾಟೀಲ್ ಟಾಕ್ ವಾರ್ ಈಗ ಶುರುವಾಗಿದೆ. ಸಿಎಂ ಕುರ್ಚಿ ಕದನದ ನಡುವೆ ಕೈಮನೆಯಲ್ಲಿ ಮತ್ತೊಂದು ಜಟಾಪಟಿ ಶುರುವಾಗಿದೆ. ಅದು ವೀರಶೈವ ಲಿಂಗಾಯತ ಸಚಿವರಲ್ಲಿ ಬಿರುಕು ಶುರುವಾದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗಿನ ವಿಚಾರದಲ್ಲಿ ಅಸಮಾಧಾನ ಇರೋದು ಯಾರು? ಮಂತ್ರಿ ಈಶ್ವರ್ ಖಂಡ್ರೆ, ಮಂತ್ರಿ ಎಂಬಿ ಪಾಟೀಲ್ ಇವರ ನಡುವೆ ಈಗ ಮಾತಿನ ಜಟಾಪಟಿ ನಡೆದಿದೆ ಅಂತೆ. ಅದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಆಮೇಲೆ ನಿಮ್ದೇ ರೀ, ನೀವೇ ಎಲ್ಲ ಹುಟ್ಟಿಸಿದ್ದು ಅಂತೇಳಿ ಮಾಧ್ಯಮದವ್ರ ಮೇಲೆ ಹೇಳ್ತಾರೆ. ಇವ್ರು ಮಾತಾಡೋದೆಲ್ಲ ಮಾತಾಡ್ಬಿಡ್ತಾರೆ. ಅವ್ರವ್ರಿಗೆ ಏನೇನು ಹೇಳಬೇಕಾಗಿರುತ್ತೋ ಯಾರ್ಯಾರ ಮೇಲೆ ಎಲ್ಲ ಹೇಳ್ಕೊಂಡ್ಬಿಟ್ಟು ಅದಾದ ನಂತರ ಇಲ್ಲ ರೀ ಇದೆಲ್ಲ ನಿಮ್ಮ ಸೃಷ್ಟಿ ಅಂತ ಶುರು ಮಾಡ್ಕೊಳ್ತಾರೆ. ಸೊ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಜಟಾಪಟಿಯ ವಿಚಾರದಲ್ಲಿ ಈಗ ಯಾವ ಹಂತಕ್ಕೆ ಹೋಗಿ ತಲುಪ್ತಾ ಇದೆ ಅಂತಂದ್ರೆ, ಕುರ್ಚಿ ವಿಚಾರದಲ್ಲಿ ಒಂದು ಕಡೆಗಾದ್ರೆ ಇನ್ನೊಂದು ಕಡೆಗೆ ಜಾತಿ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ನಡೀತಾ ಇದೆ. ಒಂದ್ ಕಡೆಗೆ ಜಾತಿ ಗಣತಿಯನ್ನ ಮಾಡಿಸ್ತಾ ಇದ್ದಾರೆ, ಮಗದೊಂದು ಕಡೆಗೆ ಇಲ್ಲೇ ಜಾತಿಯ ವಿಚಾರದಲ್ಲಿ ನಮಗೆ ಬೇಡ, ನಮಗೆ ಧರ್ಮನೇ ಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಟಾಕ್ ವಾರ್ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಟಾಕ್ ವಾರ್ ಯಾವ ಹಂತಕ್ಕೆ ಹೋಗಿ ತಲುಪ್ತಾ ಇದೆ, ಇದನ್ನ ಹೇಗೆ ಸಮಾಧಾನ ಪಡಿಸೋದು, ಯಾರು ಸಮಾಧಾನ ಪಡಿಸ್ತಾರೆ? ಕಾರಣ ಯಾರೇ ಮೂರನೇ ವ್ಯಕ್ತಿ ಹೋದ್ರೂ ಕೂಡ ಅವರು ಇಂಗು ತಿಂದ ಮಂಗನಂತೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬೇಕು, ವೀರಶೈವರು ಲಿಂಗಾಯತದ ಒಂದು ಭಾಗವಷ್ಟೇ. ಸಚಿವ ಎಂಬಿ ಪಾಟೀಲ್ ಹೇಳಿಕೆಗೆ ಸಚಿವ ಖಂಡ್ರೆ ಅವರು ಗರಂ ಆಗಿದ್ದಾರೆ. ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿವಾದದ ಕಿಡಿ ಹೊತ್ತುಕೊಂಡಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ವೀರಶೈವರು ಲಿಂಗಾಯತದ ಒಂದು ಭಾಗವಷ್ಟೇ ಅಂತ ಹೇಳಿದ್ದಾರೆ ಯಾರು? ಎಂಬಿ ಪಾಟೀಲ್ ಅವರು. ಅದಕ್ಕೆ ಈಶ್ವರ್ ಖಂಡ್ರೆ ಗರಂ ಆಗಿ ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತ ಅವ್ರು ಹೇಳಿದ್ದಾರೆ. ಕಳೆದ 2013ರಿಂದ 2018ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಹುದೊಡ್ಡದಾಗಿ ಪೆಟ್ಟನ್ನ ಕೊಟ್ಟಿದ್ದು ಲಿಂಗಾಯತ ಧರ್ಮವನ್ನ ಮಾಡುವಂತ ವಿಚಾರದಲ್ಲಿ ಧ್ವನಿ ಎತ್ತಿದ್ದು. ಈಗ ಅದೇ ರೀತಿಯಾಗಿ ಸಚಿವ ಎಂಬಿ ಪಾಟೀಲ್ ಅವರು ಮತ್ತೆ ಧ್ವನಿ ಎತ್ತಿದ್ದಾರೆ. ಹಿಂದೆ ಆಟ ಆಡಿದ ಹಾಗೆ ಈಗ ಆಟ ಆಡಕ್ಕಾಗೋದಿಲ್ಲ. ಈ ಬಾರಿ ಸಿದ್ದರಾಮಯ್ಯ ತಲೆಗೆ ಕಟ್ಟುವುದಕ್ಕೆ ಆಗೋದಿಲ್ಲ. ನಾವು ಹಿಂದೂ ವಿರೋಧಿಗಳಲ್ಲ, ವೀರಶೈವ ವಿರೋಧಿಗಳೂ ಅಲ್ಲ. ಜೈನರು, ಸಿಖ್ಖರು, ಬೌದ್ಧರಿಂದ ಯಾರಿಗಾದ್ರೂ ಏನಾದರೂ ತೊಂದರೆ ಆಗಿದೆಯೇ? ಹಾಗೆಯೇ ಲಿಂಗಾಯತ ಧರ್ಮ, ಬಸವ ಧರ್ಮ ಕೂಡ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ನಿನ್ನೆ ಹೇಳಿದ್ದೀವಿ, ಎಲ್ಲರೂ ಭಾರತೀಯರು ಎಟ್ ಫಸ್ಟ್ ಏನ್ರಿ. ಭೌಗೋಳಿಕವಾಗಿ ಹಿಂದೂಗಳು ಭಾರತೀಯರು. ಈ ರೀತಿ ಯಾವ ರೀತಿ ಸಿಕ್ಕು ಮತ್ತು ಬೌದ್ಧ, ಜೈನ ಇದ್ದಾವೆ ಏನ್ರಿ. ಭಾರತದಲ್ಲಿರೋ ಎಲ್ಲರೂ ಕೂಡ ಹಿಂದೂಗಳು. ಆದರೆ ಇದು ಒಂದು ಧರ್ಮ, ಬಸವ ಧರ್ಮ. ಯಾವ ರೀತಿ ಸಿಕ್ಕು ಮತ್ತು ಜೈನ, ಬೌದ್ಧ ಧರ್ಮ ಇದೆ, ಇಂಡಿಕ್ ರಿಲಿಜನ್ಸ್ ಅಂತೀವಿ ನಾವು ಅದಕ್ಕೆ. ಆ ರೀತಿ ಇರುವಂಥದ್ದು. ಹೀಗಾಗಿ ಪ್ರಶ್ನೆ ಏನಿದೆ, ಇದೆಲ್ಲ ಆಗಲ್ಲ. ಹೋದ ಸಲ ಮಾಡಿದರು, ಈ ಸಲ ಭಾಳ ಜನ ಜಾಗೃತ ಆಗಿದ್ದಾರೆ. ಈ ಸಲ ಯಾರ್ದು ಆಟ ನಡೆಯೋದಿಲ್ಲ, ತಮ್ಗೆ ಗೊತ್ತಿದೆ. ಎಲ್ಲರೂ ಇವತ್ತು ದಿವಸ ಒಕ್ಕಟ್ಟಿನಲ್ಲಿದ್ದಾರೆ. ಇವತ್ತು ಈ ಅವರು ಕೂಡ ಮುಖ್ಯಮಂತ್ರಿ ತಲೆ ಕಟ್ಟೋದಲ್ಲ, ಯಾರ ಆಟಗಳು ಇವತ್ತೊಂದು ದಿವಸ ನಡೆಯೋದಿಲ್ಲ ಏನ್ರಿ. ಒಂದು ಏನಿದೆ, ನಾವು ಅದಕ್ಕೆ ಪಾಸಿಟಿವ್ ಆಗಿ ಹೋಗೋಣ ಅಂತ ಹೇಳಿದ್ವಿ. ನಾನು ಅದನ್ನೇ ಕೂಡ ಹೇಳಿದ್ದೀನಿ ನಿನ್ನೆ. ಯಾರನ್ನ ಟೀಕೆ ಮಾಡುವಂಥದ್ದು ಯಾರು, ನಮ್ದೇನಿದೆ ನಿಮ್ಗೆ ಗೊತ್ತಿದೆ. ನಾವು ಚತುರ್ವರ್ಣದಿಂದ ಹೊರಗಡೆ ಇದ್ದೀವಿ. ಬಸವಣ್ಣವ್ರು ಏನು ಹೇಳಿದ್ರು, ಶ್ರೇಷ್ಠ ಶೈವರವರು. ವೀರಶೈವ ಮಹಾಸಭಾ ಲಿಂಗಾಯತ ನಾಯಕರು ಪ್ರತ್ಯೇಕವಾಗಿ ಉಳಿತು ಅನ್ನೋ ಥರ ನೋಡಿ. ಅವರು ನಿಮಗೆ ನಾನು ಹೇಳಿದ್ರೆ ತಪ್ಪಾಗುತ್ತೆ. ಅವರು ಮಠಾಧಿಪತಿಗಳು ಒಕ್ಕೂಟದಿಂದ ಆಗಿದ್ದು.
ಅವರು ಯಾರು ಡಿವೆಲ್ ಸ್ಟ್ಯಾಂಡ್ ಇದೆಯಲ್ಲ ಆ ಡಿವೆಲ್ ಸ್ಟ್ಯಾಂಡ್ ಇದ್ದವ್ರನ್ನ ಯಾರನ್ನೂ ಕರೆದಿಲ್ಲ. ಇಷ್ಟು ಮ್ಯಾಗೆ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಹುಬ್ಳಿಯಲ್ಲಿ ಆಗಿದ್ದೇನು ಗೊತ್ತಿದೆ ನನಗೆ, ಯಾವ ರೀತಿಯಲ್ಲಿ ಇದು ಆಯಿತು. ಇಲ್ಲಿ ಯಾರು ಬಸವಣ್ಣನ ಪರವಾಗಿದ್ದಾರೆ ಅವ್ರನ್ನ ಕರೆದಿದ್ದಾರೆ, ನೇರವಾಗಿರೋರನ್ನ ಕರೆದಿದ್ದಾರೆ. ಸ್ಟ್ರೈಟ್. ನಾನಲ್ಲ, ಅವರು. ಮತ್ತು ಕಾರ್ಡು ನೋಡಿದ್ದೀರಿ, ಕಾರ್ಡ್ನಲ್ಲಿ ಸಿದ್ದರಾಮಯ್ಯ ಒಂದೇ ಒಂದು ಹೆಸರಾಗಿದೆ. ಮುಂದೆ ಕಲಹಕ್ಕೆ ವೀರಶೈವ ಲಿಂಗಾಯತ ಅಂತ ನೋಡಿ, ಅದೆಲ್ಲ ಮುಗಿದ ಅಧ್ಯಾಯ. ಈಗ ಜನ ಜಾಗೃತ ಆಗಿದ್ದಾರೆ. ಈಗ ವೀರಶೈವ ಮಹಾಸಭಾದವರು ಕೂಡ ಒಂದು ಹಂತಕ್ಕೆ ಅವರು ಹತ್ತಿರ ಬಂದಿದ್ದಾರೆ. ದಾವಣಗೆರೆಯಲ್ಲಿ ಸಮಾವೇಶ ಆಯಿತು, ವೀರಶೈವ ಲಿಂಗಾಯತ ನಾವು ಹಿಂದೂಗಳಲ್ಲ ಅಂತ ಹೇಳಿದರು, ರೆಸೊಲ್ಯೂಷನ್ ಮಾಡಿದ್ದಾರೆ. ಎಲ್ಲಿ? ದಾವಣಗೆರೆ ಮಹಾದೇಶದಲ್ಲಿ. ನಮ್ಮದು ಪ್ರತ್ಯೇಕ ಧರ್ಮ ಅಂತ ಹೇಳಿದ್ದಾರೆ. ಈಗ ನಮಗೆ ಅವ್ರಿಗೆ ಅರ್ಧ ದಾರಿಗೆ ಅವ್ರು ಬಂದಿದ್ದಾರೆ ಏನ್ರಿ. ಅವರು ಪ್ರತ್ಯೇಕ ಧರ್ಮ ಅಂತ ಹೇಳಿದ್ದಾರೆ. ಬಸವಣ್ಣನವರು